ಭಾಷಣವನ್ನ ಮೊಟಕು ಮಾಡಿದೆ. ಶಿವಮೊಗ್ಗದಲ್ಲಿ ಸಂಸದ ಬಿವೈ ರಾಘವೇಂದ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ರಾಜ್ಯಪಾಲರ ಭಾಷಣವನ್ನ ಮೊಟಕು ಮಾಡಿದೆ. ಶಿವಮೊಗ್ಗದಲ್ಲಿ ಸಂಸದ ಬಿವೈ ರಾಘವೇಂದ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ನಿನ್ನೆ ಅಧಿವೇಶನದಲ್ಲಿ ಮುಜುಗರದ ವಾತಾವರಣ ಇತ್ತು. ದೇಶದಲ್ಲಿ ತಲೆ ತಗ್ಗಿಸುವ ಘಟನೆ ನಡೆದಿದ್ದಂತಾಗಿದೆ. ಭಾಷಣ ಮುಗಿಸಿ ಬರುವಾಗ ತಲೆ ತಗ್ಗಿಸುವ ಘಟನೆ. ಗವರ್ನರ್ ಬರುವ ವೇಳೆ ಹಲ್ಲೆಗೆ ಪ್ರಯತ್ನ ನಡೆದಿತ್ತು. ಅಂಗರಕ್ಷಕರು ಇರದೇ ಇದ್ದಿದ್ರೆ ಏನಾಗ್ತಿತ್ತು? ಆದಷ್ಟು ಬೇಗ ಈ ಬಗ್ಗೆ ತನಿಖೆಯಾಗಿ ವರದಿ ನೀಡಲಿ. ರಾಜ್ಯ ಸರ್ಕಾರದ ವಿರುದ್ಧ ರಾಘವೇಂದ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕಾಂಗ್ರೆಸ್ ರಾಜ್ಯಪಾಲರ ಭಾಷಣವನ್ನ ಮೊಟಕು ಮಾಡಿದೆ. ಶಿವಮೊಗ್ಗದಲ್ಲಿ ಬಿವೈ ರಾಘವೇಂದ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅಧಿವೇಶನದಲ್ಲಿ ಮುಜುಗರದ ವಾತಾವರಣ ಇತ್ತು. ನಿನ್ನೆ ನಡೆದಂತಹ ಅಧಿವೇಶನದಲ್ಲಿ ದೇಶದಲ್ಲಿ ತಲೆ ತಗ್ಗಿಸುವ ಘಟನೆ ಅದು. ಹೀಗಾಗಿ ಭಾಷಣ ಮುಗಿಸಿ ಬರುವಂತಹ ವೇಳೆಯಲ್ಲಿ ತಲೆ ತಗ್ಗಿಸುವ ಘಟನೆ ನಡೆದಂತಾಗಿದೆ. ಗವರ್ನರ್ ಬರೋ ವೇಳೆ ಹಲ್ಲೆಗೆ ಪ್ರಯತ್ನವನ್ನ ಮಾಡಲಾಯಿತು. ಅಂಗರಕ್ಷಕರು ಇರದೇ ಇದ್ದಿದ್ರೆ ಅಲ್ಲಿಯ ಪರಿಸ್ಥಿತಿ ಏನಾಗ್ತಿತ್ತೋ ಗೊತ್ತಿಲ್ಲ. ಆದಷ್ಟು ಬೇಗ ಈ ಬಗ್ಗೆ ತನಿಖೆಯನ್ನ ಮಾಡಿ ವರದಿಯನ್ನ ನೀಡಬೇಕು ಅಂತ ರಾಜ್ಯ ಸರ್ಕಾರದ ವಿರುದ್ಧ ರಾಘವೇಂದ್ರ ವಾಗ್ದಾಳಿಯನ್ನ ನಡೆಸಿದ್ರು. ಕಾಂಗ್ರೆಸ್ ರಾಜ್ಯಪಾಲರ ಭಾಷಣವನ್ನ ಮೊಟಕು ಮಾಡಿದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಮಾತನಾಡಿರುವಂತಹ ಬಿವೈ ರಾಘವೇಂದ್ರ ನಿನ್ನೆ ನಡೆದಿರುವಂತಹ ಸದನದಲ್ಲಿ ನಡೆದಿರುವಂತಹ ವಿಚಾರದ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ಆದರೆ ಭಾಷಣವನ್ನ ಮುಗಿಸ್ಕೊಂಡು ಅವರು ಹೊರಗಡೆ ಬರಬೇಕಾದಾಗ ಕಾಂಗ್ರೆಸ್ಸಿನ ಕೆಲವು ಶಾಸಕರು ಅವ್ರ ಎದುರಿಗೆ ಘೋಷಣೆಯನ್ನು ಮಾಡಿದ್ರು. ಮ್ಯಾನ್ ಹ್ಯಾಂಡ್ಲಿಂಗ್ ಪ್ರಯತ್ನ ಕೂಡ ನಡೀತು. ಅಕಸ್ಮಾತ್ ಅಲ್ಲಿ ಮಾರ್ಷಲ್ಗಳು ರಾಜ್ಯಪಾಲರ ಒಂದು ಕಡೆ ಒಂದು ಸೆಕ್ಯೂರಿಟಿ ಇಲ್ಲ ಅಂದಿದ್ರೆ ಏನೇನು ಘಟನೆ ಆಗ್ಬೋದಿತ್ತು ಅಂತೇಳಿ ಊಹಿಸ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಅಕಸ್ಮಾತ್ ರಾಜ್ಯಪಾಲರ ಒಂದು ಅಂಗರಕ್ಷಕರು ಮಾರ್ಷಲ್ಗಳ ಪ್ರಯತ್ನ ಏನಾದ್ರು ಕೊರತೆ ಆಗಿದ್ರೆ ನಾವ್ಯಾರು ಕೂಡ ಊಹಿಸ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಆ ರೀತಿಯಂತ ಒಂದು ಘಟನೆಯನ್ನ ತಲೆ ತಗ್ಗಿಸುವಂತ ಘಟನೆ ನಿನ್ನೆ ವಿಧಾನಸಭೆಯಲ್ಲಿ ನಡೆದು ಹೋಯಿತು. ಒಬ್ಬ ಹರಿಪ್ರಸಾದ್ ಅವರು ಕೇಂದ್ರದಲ್ಲಿ ಸುದೀರ್ಘವಾಗಿ ರಾಜ್ಯಸಭಾ ಸದಸ್ಯರಾಗಿ ಸೇವೆ ಸಲ್ಲಿಸಿದಂಥವ್ರು ಎಲ್ಲ ಒಂದ್ ಕಡೆಗೆ ಹೈಕಮಾಂಡ್ಗೆ ಪ್ಲೀಸ್ ಮಾಡ್ಲಿಕ್ಕೋಸ್ಕರ ಆವೇಶಭರಿತವಾಗಿ ನಿನ್ನೆ ನಡ್ಕೊಳ್ಳುವಂತ ಒಂದು ಅಸಭ್ಯವನ್ನು ನಡ್ಕೊಂಡ್ರು. ಅವರ ಹಿರಿತನಕ್ಕೆ ಅದು ಗೌರವ ತರಂತ ವಿಚಾರನೂ ಕೂಡ ಅಲ್ಲ. ಆ ದುರ್ನಡತೆಯನ್ನ ಎಲ್ಲರೂ ಕೂಡ ನೋಡಿದ್ದಾರೆ. ನಾಗಲೇ ಹೇಳಿದಾಗ ಇಡೀ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯದ ಒಂದು ನಿನ್ನೆ ನಡೆದಂತ ಘಟನೆ ತಲೆ ತಗ್ಸಿದ್ದು ನಡೆದು ಹೋಗಿದೆ. ಗೌರವಾನ್ವಿತ ಸಿದ್ದರಾಮಯ್ಯನವರು, ಗೌರವಾನ್ವಿತ ಮುಖ್ಯಮಂತ್ರಿಗಳು, ಸುದೀರ್ಘವಾದಂತ ಒಂದು ಮುಖ್ಯಮಂತ್ರಿಗಳ ಒಂದು ಸ್ಥಾನದಲ್ಲಿ ಕೂತಂತ ದಾಖಲೆಯನ್ನು ಮೆರೆದಿದ್ದಾರೆ. ಸ್ವತಃ ಲಾ ಗ್ರಾಜ್ಯುಯೇಟ್ ಅವರ ಮೂಗಿನ ನೇರಕ್ಕೆ ಎಲ್ಲ ಘಟನೆಗಳು ನಡೀತಿರುವಂತ ಸಂದರ್ಭದಲ್ಲಿ ಯಾಕೆ ಮೂಕ ಪ್ರೇಕ್ಷಕರಾಗಿ ಕೂತಿದ್ರು? ಆದರೆ ಭಾಷಣವನ್ನ ಮುಗಿಸ್ಕೊಂಡು ಅವರು ಹೊರಗಡೆ ಬರಬೇಕಾದಾಗ ಕಾಂಗ್ರೆಸ್ಸಿನ ಕೆಲವು ಶಾಸಕರು ನಿನ್ನೆ ಅಧಿವೇಶನದಲ್ಲಿ ನಡೆದಂತ ಪ್ರಸಂಗವನ್ನ ಬಿವೈ ರಾಘವೇಂದ್ರ ಮಾತನಾಡ್ತಾ ಇದ್ರ ಬಗ್ಗೆ ತನಿಖೆ ಆಗ್ಬೇಕು, ಇದ್ರ ಬಗ್ಗೆ ಬೇಗ ಒಂದು ನಿರ್ಧಾರವನ್ನ ತೆಗೆದುಕೊಳ್ಬೇಕು ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ನಿನ್ನೆ ಅಷ್ಟೇ ರಾಜ್ಯಪಾಲರು ಬರ್ತಾರೆ ಸದನಕ್ಕೆ, ಆದ್ರೆ ಭಾಷಣವನ್ನ ಪೂರ್ತಿಯಾಗಿ ಓದ್ಬಿಡ್ತಾರೆ ಅನ್ನುವಂತ ನಿರೀಕ್ಷೆಯಲ್ಲಿ ಕಾಂಗ್ರೆಸ್ ಇತ್ತು. ಆದ್ರೆ ಇದಕ್ಕೆ ಒಂದು ರೀತಿಯಾಗಿ ಮುಖಭಂಗ ಆಗಿರುವಂತ ರೀತಿ. ಯಾಕಂದ್ರೆ ಮೊದಲ ಪೇಜ್ನಲ್ಲಿದ್ದಂತ ಮೊದಲ ಒಂದೆರಡು ಸಾಲುಗಳನ್ನ ಹೇಳಿ ರಾಜ್ಯಪಾಲರು ಅಲ್ಲಿಂದ ಹೊರಟು ಹೋಗ್ತಾರೆ. ಈ ಒಂದು ಹೊರಡುವಂತ ಸಂದರ್ಭದಲ್ಲಿ ಬಿ ಕೆ ಹರಿಪ್ರಸಾದ್ ಅಲ್ಲಿ ಅಡ್ಡಗಟ್ಟಿ ಮಾತನಾಡುವಂತ ಅಲ್ಲಿ ಪ್ರಯತ್ನವನ್ನ
ಪ್ರಯತ್ನವನ್ನ ಮಾಡ್ತಾರೆ. ಒಂದು ರೀತಿಯಾಗಿ ಈ ಒಂದು ರಾಜ್ಯಪಾಲರನ್ನ ಅಲ್ಲಿ ಅಡ್ಡಗಟ್ಟಿರೋದು ಒಂದು ರೀತಿ ರೌಡಿಸಂ ತರ ಮಾಡಿದ್ದಾರೆ ಅನ್ನುವಂಥದ್ದು ಇದೀಗ ಬಿಜೆಪಿ ಅವರು ಅಲ್ಲಿ ಅವರ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ BY ರಾಘವೇಂದ್ರ ಮಾತನಾಡಿರುವಂತದ್ದು.